ಇನ್ನು ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿಎಂ ಡಿಕೆಶಿ ಬ್ರೇಕ್ ಹಾಕಿದ್ರ? ಹಾಗಾದ್ರೆ 3ರಿಂದ 4 ಡಿಸಿಎಂ ಸ್ಥಾನ ಅಂತ ಮೊದಲಿಗೆ ಹೇಳಲಾಗ್ತಾ ಇತ್ತು. ವರಿಷ್ಠರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದಂಥದ್ದು. ಆದ್ರೆ ಡಿಕೆ ಒತ್ತಡದಿಂದ ಒಂದೇ ಡಿಸಿಎಂಗೆ ಸುಮ್ಮನಾಗಿದ್ದಂಥದ್ದ ಹೈಕಮಾಂಡ್. ಮೊದಲಿಗೆ ಕೂಗು ಕೇಳಿ ಬರ್ತಾ ಇತ್ತು, 3ರಿಂದ 4 ಡಿಸಿಎಂ ಸ್ಥಾನ ಅಂತ. 4 ಜನರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಕೊನೆಯದಾಗಿ ಫೈನಲ್ ಆಗಿದ್ದಂಥದ್ದು ಒಬ್ಬರಷ್ಟೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಿಕೆ ಒತ್ತಡದಿಂದ ಒಂದೇ ಡಿಸಿಎಂಗೆ ಸುಮ್ಮನಾಗಿದ್ದಂಥದ್ದ ಹೈಕಮಾಂಡ್. ಡಿಸಿಎಂ ಸ್ಥಾನದ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ ಸಚಿವ ಎಂಬಿ ಪಾಟೀಲ್ 3ರಿಂದ 4 ಡಿಸಿಎಂ ಮಾಡಬೇಕೆಂಬ ಅಭಿಪ್ರಾಯ ಇತ್ತು. ಆದ್ರೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದಾರೆ. ಮುಂದೆ ಕಾದ್ ನೋಡೋಣ ಏನ್ ಮಾಡ್ತಾರೆ ಅಂತ. ಡಿಕೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಕೆಲಸ ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಸಿಎಂ ಹುದ್ದೆ ಸೃಷ್ಟಿಗೆ ಹಾಗಾದ್ರೆ ಡಿಕೆಶಿ ಬ್ರೇಕ್ ಅನ್ನ ಹಾಕಿದ್ದಂಥದ್ದ. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು 3ರಿಂದ 4 ಡಿಸಿಎಂ ಸ್ಥಾನ ಅಂತ ವರಿಷ್ಠರು ಹೇಳಿದ್ದಂಥದ್ದು. ತದನಂತರ ಡಿಕೆಶಿ ಅವರು ಪವರ್ ಸೆಂಟರ್ ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ ಅನ್ನುವ ನಿಟ್ಟಿನಲ್ಲಿ ಅದನ್ನ ಒಪ್ಕೊಂಡಿರ್ಲಿಲ್ಲ. ಒತ್ತಡವನ್ನ ಕೂಡ ಹಾಕಿದ್ರಂತೆ ಹೈಕಮಾಂಡ್ಗೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಎಂಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. 3ರಿಂದ 4 ಡಿಸಿಎಂ ಮಾಡಬೇಕು ಅನ್ನುವಂತಹ ಅಭಿಪ್ರಾಯ ಇತ್ತು ಮೊದಲನೇದಾಗಿ. ಆದ್ರೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಫೈನಲೈಸ್ ಮಾಡಲಾಗಿದೆ. ಅವರು ನಿನ್ನೆ ಪದಗ್ರಹಣವನ್ನ ಕೂಡ ಮಾಡಿದ್ದಾರೆ. ಮುಂದೆ ಕಾದ್ ನೋಡೋಣ ಏನಾಗತ್ತೆ ಅಂತ. 4 ಜನರ ಹೆಸರು ಕೇಳಿ ಬರ್ತಿದ್ದಂಥದ್ದು. ಒಂದು ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿತ್ತು. ತದನಂತರ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿ ಬಂದಿತ್ತು. ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಕೊನೆಯದಾಗಿ ಫೈನಲ್ ಆಗಿದ್ದಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. 2028ರ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜಾತಿವಾರು ಜೊತೆಯಲ್ಲಿ ಪ್ರಾದೇಶಿಕವಾಗಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು 3ರಿಂದ 4 ಡಿಸಿಎಂ ಸ್ಥಾನವನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ಪವರ್ ಸೆಂಟರ್ಗಳನ್ನ ಜಾಸ್ತಿ ಮಾಡಿದ್ರೆ ಕಷ್ಟ ಆಗತ್ತೆ. ಆಮೇಲಿಂದ ಡಿಕೆಗೂ ಕೂಡ ಆಡಳಿತವನ್ನ ಮಾಡೋದು ಕೂಡ ಕಷ್ಟ ಆಗತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ಡಿಕೆ ಒತ್ತಾಯವನ್ನ ಮಾಡಿದ್ದಾರೆ.